ಜಡಗೇನಹಳ್ಳಿ ಹೋಬಳಿ ಹೊಸಕೋಟೆ ತಾಲೂಕು ಓರ್ವಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಚಿಕ್ಕತಗ್ಲಿ ಗ್ರಾಮ ಅಂತ ಅಂದ್ಬಿಟ್ಟು ಈ ಸರ್ವೆ ನಂಬರ್ ಬಂದು 14 ಸರ್ಕಾರಿ ಗುಂಡ್ತೋಪು. ಸರ್ಕಾರಿ ಗುಂಡ್ತೋಪಲ್ಲಿ 17 ಗುಂಟೆ ಅಂತ ಅಂದ್ಬಿಟ್ಟು ಪಾಣಿ ಎಲ್ಲ ನಮೂದಾಗೈತೆ. ಪಾಣಿ ನಮೂದಾಗಿದ್ರೂ ಇದು ನಾವೇನು ಮಾಡಿದ್ವಿ, ಅಂಬೇಡ್ಕರ್ ಭವನಕ್ಕೆ ಅಂತ ಅಂದ್ಬಿಟ್ಟು ನಾವು ಈ ಜಾಗ ಎಲ್ಲ ಮಟ್ಟ ಮಾಡಿದ್ವಿ. ಮಟ್ಟ ಮಾಡಿಬಿಟ್ಟೆಲ್ಲ ಇದು ಮಾಡಿಬಿಟ್ಟು ಇದು ಈ ಕತೆ ಆಗಿರೋದು ನಮ್ಗೆ ಗೊತ್ತಿಲ್ಲ. ಇದು 15/7/2025 ಆಶಾ ಅನ್ನೋರು ಈ ಊರಿಗೆ ಹೆಣ್ಮಗಳಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಇದು ನಾವು PDOವರೆಗೂ ಅರ್ಜಿ ಕೊಟ್ಟಿದ್ದೀವಿ. ಖಾತೆ ಆಗಿರೋದು ಇದು ಅಕ್ರಮ ಅಂತ ಅಂದ್ಬಿಟ್ಟು ಸರ್ಕಾರಿ ಗುಂಡ್ತೋಪಲ್ಲಿ ಆಗಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀವಿ. ವಜಾ ಮಾಡೋದಕ್ಕೆ ಹೇಳಿದ್ದೀವಿ. ಆದರೂ ನಾವು ಇಲ್ಲಿ ಸಮ ಮಾಡಿಬಿಟ್ಟು ಮಣ್ಣೆಲ್ಲ ಹೊಡ್ಸ್ಬಿಟ್ಟು ಅಂಬೇಡ್ಕರ್ ಭವನಕ್ಕೆ ಅಂತ ಇದು ಮಾಡೋಕ್ಕೆ ಬರೋದು. ರಾತ್ರಿ ಇವರು ಯಾದವ್ ಜನಾಂಗದವರು ಆಶಾ ಅಂತನ್ನೋರು. ಅವರು ಕಂಬಳಿಪುರದಿಂದ ಬಂದು ಇಲ್ಲಿ ಬಾಡಿಗೆ ಮನೆಯಲ್ಲಿರೋದು. ಇವರು ಈ ಖಾತೆ ಅಕ್ರಮವಾಗಿ ಈ ಖಾತೆ ಗುಂಡ್ತೋಪಲ್ಲಿ ಖಾತೆ ಮಾಡಿಸ್ಕೊಂಡು PDO ಮತ್ತು ಈ ಪಂಚಾಯತಿ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಶಾಮೀಲಾಗಿ ಎಲ್ಲ ಇದು ಮಾಡಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ. ದುಂಡಾವರ್ತನೆಯಾಗಿ ಮಾಡ್ಕೊಂಡು ನಾವು ಅಂಬೇಡ್ಕರ್ ಇದ್ರದ್ದು ನಾವು ಇಲ್ಲಿ ಇದು ಮಾಡ್ಬೇಕಂತ ನಾವು ಮಟ್ಟ ಮಾಡ್ತಾನೆ, ಸಮತಟ್ಟು ಮಾಡ್ತಾನೆ. ರಾತ್ರಿ 12:30 ತಗೊಂಬಂದು ಕಂಟೈನರ್ ಇಟ್ಟಿದ್ದಾರೆ. ನಾವು ಅದನ್ನೇನಾದರೂ ಕೇಳಕ್ಕೆ ಹೋಗಿದ್ರೆ ನೀವು ಇದು ನಮ್ಮ ಅಪ್ಪನ ಆಸ್ತಿ, ನನಗೆ ಖಾತೆ ಆಗೈತೆ, ಪಂಚಾಯತಿಯವರೆಲ್ಲ ಖಾತೆ ಮಾಡಿಕೊಟ್ಟಿದ್ದಾರೆ, ನಿಮ್ಗೆ ನೀವ್ಯಾರು ಕೇಳೋದಕ್ಕೆ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ನಮ್ಮ ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯ ಮಾಡ್ತಾರೆ. ಕಲ್ಲೆಸೋದು PDO ಎಲ್ಲ ಬಂದು ನಾವು ಕಂಪ್ಲೇಂಟ್ ದೂರು ಕೊಟ್ಟಿದ್ದಾದಮೇಲೆ ಪೊಲೀಸ್ ಇಲಾಖೆಯಿಂದ ಪೊಲೀಸ್ನವರು ಮತ್ತು ಈ PDO ಅಧಿಕಾರಿಗಳು ಜೊತೆಯಲ್ಲಿ ಬಂದು ಸ್ಥಳಮಾಜೂರು ಮಾಡಿದ್ರು. ಮಾಡಿದ ಗ್ರಾಮಸ್ಥರು ಎಲ್ಲರೂ ಇದ್ದರು. ಗ್ರಾಮಸ್ಥರಿದ್ದಾಗ ಏನಾಯಿತು, ಎಲ್ಲ ಇದು ಮಾಡಿಬಿಟ್ಟು ಹೇಳಿಕೆ ತಗೊಂಡು ಯಾರು ಇದರಲ್ಲಿ ಸರ್ವೆ ಕಾರ್ಯ ಮುಗಿಯೋವರೆಗೂ ಯಾರೂ ಎಂಟ್ರಿ ಆಗಬಾರ್ದು ಅಂತೇಳ್ಬಿಟ್ಟು ಹೋದರು. ಸರಿ, ಅದರಂತೆ ನಾವಿದ್ವಿ. ಇವತ್ತು ಅದೇ ಪೊಲೀಸ್ನವರು ಬಂದು ಆ ಬಾಡಿಗೆ ಮನೇಲಿದ್ದಂಥ ಆಶಾ ಅವ್ರನ್ನ ಕರೆದುಬಿಟ್ಟು ನಿಮ್ಮ ಸಾಮಾನುಗಳನ್ನೆಲ್ಲ ಎತ್ತಿ ಕಂಟೈನರಲ್ಲಿ ಇಟ್ಕೊಂಡು ನೀವು ಜೀವನ ಮಾಡಿರಿ, ನಾವು ರಕ್ಷಣೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇದೇ ಪೊಲೀಸ್ನವ್ರು ಬಂದು ಎಲ್ಲ ಗ್ಯಾಸು ಸ್ಟವ್ ಅದನ್ನೆಲ್ಲ ಎತ್ತಿ ಒಳಗಡೆ ಇಡಿಸ್ತಾ ಇದ್ದಾರೆ. ನಾವು ಬಂದು ಯಾಕೆ ಸರ್ ಹಿಂಗೆ ಮಾಡ್ತಾಯಿದ್ರೆ, ನೀವೇ ಇದು ಮಾಡಿದ್ದೀರಿ, ನೀವೇ ಹೇಳ್ಬಿಟ್ಟು ಹೋಗಿದ್ದೀರಾ, ನೀವೇ ಒಂದು ಮಾಜೂರು ಮಾಡಿಸ್ಬಿಟ್ಟು ಹೋಗಿದ್ದಾರೆ, ವೀಡಿಯೋ ಇದೆ ನಮ್ಮ ಹತ್ರ ಎಲ್ಲ ಇದೆ ಅಂತ ಕೇಳಿದ್ರೆ, ಇಲ್ಲ ಇದು ದೊಡ್ಡ ಲೆವೆಲಲ್ಲೆಲ್ಲ ಮಾತಾಡಿದ್ದಾರೆ, ನಮಗೂ ಇದಕ್ಕೆ ಸಂಬಂಧ ಇಲ್ಲ, ನಮ್ಗೆ ರಕ್ಷಣೆ ಕೊಡುವಂತ ಹೇಳಿದ್ರೆ ಕೊಡ್ತಾ ಇದ್ದೀವಿ ಅಂತ ಪೊಲೀಸ್ ಇಲಾಖೆ ಬಂದುಬಿಟ್ಟು ನೀವು ಇದನ್ನು ಅಂಬೇಡ್ಕರ್ ಬೋರ್ಡ್ ಏನು ಇಡಬಾರ್ದು, ನೀವು ಇದು ಮಾಡಬಾರ್ದು, ಇವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಪೊಲೀಸರ ಇಲಾಖೆ ಬಂದು ನಮ್ಮನ್ನು ದೌರ್ಜನ್ಯ ಮಾಡ್ತಾಯಿದ್ದಾರೆ. ನಮ್ಮ ಖಾತೆ ಆಗಿದ್ದು ನಮಗೊಂದು 15 ದಿವಸದಿಂದ ಗೊತ್ತಾಗಿದೆ ಸರ್. ಇದು 15 ದಿವಸದಿಂದ ಗೊತ್ತಾಗ್ತಾನೆ ನಾವು ಅರ್ಜಿಗಳು ಕೊಟ್ಟಿದ್ದೀವಿ. 15 ದಿವಸ ಹಿಂದೆ ಗೊತ್ತಾಗ್ತಾನೆ ನಾವು ಅರ್ಜಿಗಳು ಕೊಟ್ಟಿದ್ದೀವಿ PDOಗೆ. PDO ಅವರು ಬಂದಿದ್ದಾರೆ, ಸ್ಥಳಮಾಜೂರು ಮಾಡಿದ್ದಾರೆ. ನಾನು ಅದನ್ನು ಮಾಹಿತಿ ಹಕ್ಕಲ್ಲೂ ಹಾಕಿದ್ದೀನಿ. ಮಾಹಿತಿ ಹಕ್ಕಲ್ಲಿ ನಾನು ಇದು ಯಾವ ಬೇಸ್ ಆಜುಬಾಜುದಾರಿಗೆ ಕೊಟ್ಟಿರೋ ನೋಟಿಸು, ನಾನು ಈ ಡಿಮ್ಯಾಂಡ್ ರಿಜಿಸ್ಟ್ರು ಎಂಟ್ರಿ ಎಲ್ಲ ಕೇಳಿದೆ. ಆ ಮಾಹಿತಿ ಹಕ್ಕು ಆಧಾರದ ಮೇಲೆ ಕೇಳಿರೋದನ್ನು ಅವ್ರು ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಒಂದು ನೀವು ಕೇಳಿರೋಂಥ ಈ ದಾಖಲೆ ಈ ಖಾತೆ ದಾಖಲೆದು ನಮ್ಮ ಹತ್ರ ಯಾವುದು ಅಭ್ಯಂತರ ಇಲ್ಲ ದಾಖಲೆಗಳಂತ ಅಂದ್ಬಿಟ್ಟು ನಮಗೆ ಈ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಈ ಎಂಡಾಸ್ಮೆಂಟು ಇಲ್ಲೇ ಇದೆ. ಪೊಲೀಸ್ ಇಲಾಖೆಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ದೂರನ್ನ ಯಾರೂ ಸ್ವೀಕರಿಸಲ್ಲ. ಇಡೀ ಗ್ರಾಮಸ್ಥರೆಲ್ಲ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ರು ಆ ಕಂಪ್ಲೇಂಟ್ಗೆ ರೆಸ್ಪಾನ್ಸ್ ಇಲ್ಲ. ಒಂದು NCR ಕೊಡ್ರಿ ಅಂದರೂ ಕೊಡಲ್ಲ, ನೀವು ನಡ್ರಿ ಬರ್ತೀವಿ ಅಂತ ಹೇಳ್ತಾರೆ. ಇದುವರೆಗೂ ಯಾವುದು ಇದು ಮಾಡಿಲ್ಲ. ನಾವು ತಗೊಂಡು ಕೊಟ್ಟರೆ ಕೇಸನ್ನ ಫೈಲು ಮಾಡಲ್ಲ, ತಗೊಳೋದಿಲ್ಲ ಪೊಲೀಸ್ ಇಲಾಖೆ ಹೊಸಕೋಟೆನಲ್ಲಿ. ನಮ್ಗೆ ರಕ್ಷಣೆನೇ ಇಲ್ಲ ಹೊಸಕೋಟೆ ಸ್ಟೇಷನಲ್ಲಿ. ಅವರು ಯಾರಾದರೂ ಇಲ್ಲಿ ಬಂದು ಮೊನ್ನೆ ನಾವು ಇದೆಲ್ಲ ಸಮತಟ್ಟು ಮಾಡಿ ಇದನ್ನ ಯಾಕೆ ಅಂತ ಕೇಳಕ್ಕೆ ಬಂದಾಗ ಈ ಊರಿನ ಮುಖಂಡರು ಯಾರೂ ಬಂದೇ ಇಲ್ಲ. ಬೇರೆಯವ್ರು ಯಾರು ಬಂದರೆ ನಮ್ಮ ಪರಿಶಿಷ್ಟ ಜನಾಂಗದವ್ರು ಮಾತ್ರ ನಾವೆಲ್ಲ ಇಲ್ಲಿ ಕೇಳ್ತಾ ಇದ್ದಿದ್ದು. ಕೇಳಿದ್ದಕ್ಕೆ ಬೇರೆಯವ್ರದ್ದು ಇದ್ರ ಮೇಲೆ ಹೋಗ್ಬಿಟ್ಟು FIR ಮಾಡಿಸಿದ್ದಾರೆ. ನನ್ನ ರೇಪ್ ಕೇಸು ಅದು ಇದು ಅಂತ ಯಾರು ಕೇಳ್ತಾರೋ ಯಾರು ಮಾಡ್ತಾರೋ ಅವ್ರಿಗೆ ಹೋಗ್ಬಿಟ್ಟು ರೇಪ್ ಕೇಸ್ ಅಂತ ಮಾಡಿಸೋದು ಕಂಪ್ಲೇಂಟ್. ಅವ್ರು ಕೇಳಿದರೆ ಪೊಲೀಸರು ಯಾಕಂದ್ರೆ ನೀವು 4 ಗೋಡೆ ಮಧ್ಯದಲ್ಲಿ ನೋಡಿದ್ದೀರಾ, ಆಗಿರುತ್ತೆ, ನೀವ್ಯಾರು ಅದನ್ನೆಲ್ಲ ಊರವರೆಲ್ಲ ಬಂದು ಹೇಳೋದಕ್ಕೆ ಅಂದ್ರೆ ನಮ್ಮನ್ನೇ ಬೆದರಿಸಿ ಕಳಿಸ್ತಾರೆ. ಪೊಲೀಸ್ ಇಲಾಖೆನ ಹೊಸಕೋಟೆ ಪೊಲೀಸ್ ಇಲಾಖೆ ನಮ್ಗೆ ರಕ್ಷಣೆನೇ ಇಲ್ಲ ಸರ್. ನಾವು ಹೋದರೆ ನೀವು 4 ಗೋಡೆ ಮಧ್ಯದಲ್ಲಿರೋದು ನೋಡಿದ್ದೀರಾ, ಆಗಿರ್ಬೋದು, ನೀವು ಯಾರು ಹೇಳೋದಕ್ಕೆ ಅಂತ ಹೇಳ್ತಾರೆ. ನಾವು ಕಂಪ್ಲೇಂಟ್ ಕೊಟ್ಟರೆ ನಡ್ರಿ ಬರ್ತೀನಿ ನೋಡೋಣ ನಡ್ರಿ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿದ್ದು ಕಂಪ್ಲೇಂಟ್ ಮಾತ್ರ ಎಲ್ಲ ತಗೊಂತಾರೆ. ನಮ್ಮ ಊರಿನವ್ರಿಗೆ ರಕ್ಷಣೆನೇ ಇಲ್ಲ. ಇಲ್ಲಿ ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ಚಿಕ್ಕತಗ್ಲಿ ಗ್ರಾಮದಲ್ಲಿ ಸರ್ವೆ ನಂಬರ್ 14ರಲ್ಲಿ ಇದು ಸರ್ಕಾರಿ ಜಾಗ. ಅದರಲ್ಲಿ 17 ಗುಂಟೆ ಈಗಾಗಲೇ ಇದೆ, ಖಾಲಿ ಜಾಗ ಇದೆ. ಆ ಜಾಗದಲ್ಲಿ ಇಲ್ಲಿನ ದಲಿತ ಸಮಾಜ ಅಂಬೇಡ್ಕರ್ ಅವರ ಭವನಕ್ಕೂ ಜಾಗ ಬೇಕು ಅಂತೇಳಿ ಅದನ್ನು ಇದುವರೆಗೂ ಕೂಡ ಅಲ್ಲಿ ಒಂದು ನಾಮಫಲಕವನ್ನು ಹಾಕ್ಕೊಂಡು ಸುಮಾರು ವರ್ಷಗಳಿಂದ ಅದನ್ನು ಉಳಿಸ್ಕೊಂಡು ಬರ್ತಿದೆ. ಆದರೆ ಇತ್ತೀಚೆಗೆ ಇದೇ ಗ್ರಾಮದ ಸವರ್ಣ ಜಾತಿಗೆ ಸೇರಿದ ಆಶಾ
ಗೋವರ್ಧನ್ ಅಂತಕ್ಕಂಥ ವ್ಯಕ್ತಿಗಳು ರಾತ್ರೋರಾತ್ರಿ ನೋಡಿದಿರ ಇಲ್ಲೊಂದು ಕಂಟೈನರನ್ನು ತಂದಿಟ್ಟು ಈ ಜಾಗವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಅಂದರೆ ಆಕ್ರಮಿಸ್ಕೊಂಡು ಈ ಅಂಬೇಡ್ಕರ್ ಭವನ ಜಾಗವನ್ನು ಕಬಳಿಸುವ ಒಂದು ಪ್ರಯತ್ನವನ್ನು ಮಾಡಿದೆ. ಇದಕ್ಕೆ ಕುಮ್ಮಕ್ಕಾಗಿ ಈ ಹಿಂದಿನ PDO ಈ ಹಿಂದೆ ಇದ್ದಂಥ ಚೆನ್ನಪ್ಪ ಅಂತಕ್ಕಂಥ ಒಬ್ಬ PDO ಅವ್ರ ಜಾತಿಗೆ ಸೇರಿದಂಥವ್ರು. ಅವರು ಜಾತಿಯ ಒಂದು ಕಾರಣಕ್ಕೋಸ್ಕರ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ರಿಗೆ ಈ ಸ್ವತ್ತನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು. ಯಾವ ಅಧಿಕಾರಿ ಇವತ್ತು ಜನಾಂಗಗಳ ನಡುವೆ ದ್ವೇಷವನ್ನು ಬಿತ್ತಿ ಈ ಒಂದು ಜಾಗವನ್ನು, ಸರ್ಕಾರಿ ಜಾಗವನ್ನು ಆತನಿಗೆ ಮಾಡಿಕೊಡೋದಕ್ಕೆ ಯಾವುದೇ ರೈಟ್ಸ್ ಇಲ್ಲ. ಇದು ಕಂದಾಯ ಇಲಾಖೆಗೆ ಸೇರಿದಂಥ ಜಾಗ. ಒಬ್ಬ ರೆವಿನ್ಯೂ ಇಲಾಖೆಗೆ ಸೇರಿದಂಥ ಜಾಗವನ್ನು ಒಬ್ಬ ಪಂಚಾಯತಿ ಅಧಿಕಾರಿ ಯಾವುದೇ ಕಾರಣಕ್ಕೂ ಮಾಡಿಕೊಡೋದಕ್ಕೆ ಅವರಿಗೆ ಅವಕಾಶಗಳಿರೋದಿಲ್ಲ. ಆದರೂ ಕೂಡ ಇಲ್ಲಿ ಅವರು ಮನೆಯನ್ನು ಕೂಡ ಕಟ್ಟಲಿಲ್ಲ, ಖಾಲಿ ನಿವೇಶನಕ್ಕೆ, ಅದು ಗುಂಡುತೋಪಾಗಿದ್ರೂ ಕೂಡ ಆ ಜಾಗವನ್ನು ಅವ್ರಿಗೆ ಮಾಡಿಕೊಟ್ಟಿರೋದು ಅಪರಾಧ. ಅವ್ರ ಮೇಲೆ ಕೂಡ ಶಿಸ್ತು ಕ್ರಮ ಆಗಬೇಕು. ಮೇಲಾಧಿಕಾರಿಗಳು, ಸರ್ಕಾರ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು. ಇಂಥ ಅಧಿಕಾರಿಗಳು ಇವತ್ತು ಸಮಾಜದಲ್ಲೇ ಅಶಾಂತಿಯನ್ನು ಕದಡುವ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು. ಮತ್ತು ಈ ತಾಲೂಕು ಆಡಳಿತದಲ್ಲಿ ಭಿನ್ನಾಹ್ವಾನ ಮಾಡ್ತಾನೆ. ಮಾನ್ಯ ತಹಸೀಲ್ದಾರ್ ಅವರು ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಕಂಟೈನರನ್ನು ತೆರವುಗೊಳಿಸ್ಬೇಕು. ಅದು ಅವ್ರಿಗೆ ಸೇರಿದಂಥ ಜಾಗ, ಸರ್ಕಾರಿ ಜಾಗ ಮತ್ತು ಸರ್ವೆ ನಂಬರ್ ಜಾಗ ತಹಸೀಲ್ದಾರ್ ಅವರ ಅಂಡರ್ಗೆ ಬರುತ್ತೆ. ಅವರು ಈ ಬಿಕ್ಕಟ್ಟನ್ನು ಬಗೆಹರಿಸಿ ಕಂಟೈನರನ್ನು ಕೂಡಲೇ ತೆರವುಗೊಳಿಸಬೇಕು. ತೆರವುಗೊಳಿಸಿ ಇಲ್ಲಿ ಅಂಬೇಡ್ಕರ್ ಭವನಕ್ಕೆ ಕಾಯ್ದಿರಿಸಿದಂಥ ಜಾಗವನ್ನು ಸರ್ಕಾರದ ಲೆವೆಲಲ್ಲಿ ಮಂಜೂರು ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತೇಳಿ ಅವರಲ್ಲಿ ಒತ್ತಾಯವನ್ನು ಮಾಡ್ತೇವೆ. ಹಾಗೇನಾದರೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದರೆ ನಾವು ದಲಿತ ಚಳುವಳಿಗಳು ಬೃಹತ್ತಾದಂಥ ಹೋರಾಟವನ್ನು ಮಾಡೋದಕ್ಕೆ ತಯಾರಿದ್ದೀವಿ. ಅದನ್ನು ಮಾಡಿ ತೋರಿಸ್ತೀವಿ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಮಾನ್ಯ ಶಾಸಕರು ಕೂಡ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಓಟ್ಗಳನ್ನು ಪಡ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ. ಆದರೆ ಇಂಥ ಬಿಕ್ಕಟ್ಟುಗಳು ಬಂದಾಗ ಶಾಸಕರುಗಳು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಜನರ ಮೂಲ ಉದ್ದೇಶಗಳೇನಿದ್ದಾವೆ, ಬಹು ಸಂಖ್ಯಾತರ ಒಂದು ಆಶೋತ್ತರಗಳಿಗೆ ಬೆಲೆ ಕೊಡಬೇಕಾಗಿದ್ದುದು ಶಾಸಕರ ಕರ್ತವ್ಯ. ಅದರಿಂದ ಯಾವುದೋ ಒಬ್ಬ ಬಲಾಢ್ಯ ವ್ಯಕ್ತಿಗೆ ಅಥವಾ ಬಲಾಢ್ಯ ಜಾತಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಸರಿಯಲ್ಲ. ಆ ನಿಟ್ಟಿನಲ್ಲಿ ಏನಾದರೂ ಆದರೆ ನಾವು ಕೂಡ ಹೋರಾಟಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಈ ಸ್ವತ್ತನ್ನು ಅಂಬೇಡ್ಕರ್ ಭವನಕ್ಕೆ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನಗಳು ಯಾವ ಹಂತದಲ್ಲಾದರೂ ಸರಿ, ಕೋರ್ಟಲ್ಲಾದರೂ ಸರಿ, ಅಥವಾ ಹೋರಾಟದ ಅಧಿಕಾರಿಗಳ ಮುಂದೆ ಹೋರಾಟದಲ್ಲಾದರೂ ಸರಿ ನಾವು ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ. ಇದನ್ನ ಉಳಿಸ್ಕೊಳ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ಇಲ್ಲಿರ್ತಕ್ಕಂಥ ನನ್ನ ತಾಯಿಯಂದರು ಆಗ್ಲಿಂದ ನೋಡಿದ್ದೆ ನಾನು ವಿಡಿಯೋಗಳಲ್ಲಿ, ಸಾಮಾಜಿಕ ಜಾಲತಾಣಗಳ ಹರಿದಾಡ್ತಿದೆ. ನನ್ನ ತಾಯಿಯಂದರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಹ್ಯಾಂಡಿಕ್ಯಾಪ್ ನಮ್ಮ ಸಹೋದರ ಆ ಮನೆ ಹತ್ರ ಹೋದರೆ ಪೊಲೀಸ್ನವರು ಅವರನ್ನು ಅಡ್ಡಿಪಡಿಸ್ತಕ್ಕಂಥದ್ದು. ಆಕೆ ಯಾರೋ ಆಶಾ ಅಂತಕ್ಕಂಥ ಮೇಲ್ವರ್ಗದ ಒಬ್ಬ ಹೆಣ್ಣುಮಗಳು ಆತನ ಕುತ್ತಿಗೆ ಪಟ್ಟೆಯನ್ನು ಹಿಡ್ಕೊಂಬಂದು ಆಚೆ ತಳ್ತಾಳೆ. ಈ ಒಬ್ಬ ದಲಿತನನ್ನು ಈ ರೀತಿ ಎಳೆದು ಅವಮಾನ ಮಾಡೋದಿದೆಯಲ್ಲ, ಅದು ಅಟ್ರಾಸಿಟಿಗೆ ಬರುತ್ತೆ. ನಾನು DVSP ಅವರಲ್ಲಿ ಭಿನ್ನವನ್ನು ಮಾಡ್ತೀವಿ. ಈತನು ಕೊಡ್ತಕ್ಕಂಥ ದೂರನ್ನು ತಗೊಂಡು ಅಟ್ರಾಸಿಟಿ ದಾಖಲೆ ಮಾಡಬೇಕು ಆಕೆ ಮೇಲೆ. ಅದು ಫರ್ದರ್ ಇನ್ವೆಸ್ಟಿಗೇಷನ್. ಆಮೇಲೆ ಅಟ್ರಾಸಿಟಿನೇನು ಅವ್ರು ದಾಖಲೆ ಮಾಡಲ್ಲ, DRCಗೆ ನಾವು ಹೋಗೋಕೆ ರೆಡಿ ಇದ್ದೀವಿ. ಆದ್ದರಿಂದ ಈ ಕೂಡಲೇ ಅದಾಗಬೇಕು. ಅದಾಗದ್ರೆ ಹೋದರೆ ನಾವು ಕೂಡ ಈ ತಾಲೂಕು ಆಡಳಿತದ ವಿರುದ್ಧ ಒಂದು ದಲಿತರನ್ನೆಲ್ಲ ಒಗ್ಗೂಡಿಸಿ ಒಂದು ಬೃಹತ್ತಾದಂಥ ಹೋರಾಟವನ್ನು ಮಾಡೋದಕ್ಕೆ ತಯಾರಿದ್ದೀವಿ. ಈ ನಿಟ್ಟಿನಲ್ಲಿ ಈ ನಮ್ಮ ಗ್ರಾಮದ ದಲಿತರಿಗೆ ಇವತ್ತು ರಕ್ಷಣೆಯಾಗಿ ದಲಿತ ಸಂಘರ್ಷ ಸಮಿತಿಗಳು ಇರ್ತವೆ. ದಲಿತ ಚಳುವಳಿಗಳು ಇನ್ನೂ ಜೀವಂತವಾಗಿದ್ದಾವೆ. ನಾವೆಲ್ಲರೂ ಕೂಡ ಅವರ ಬೆಂಬಲಕ್ಕೆ ಇರ್ತೀವಿ. ನೀವೆಲ್ಲರೂ ಕೂಡ ಇಲ್ಲಿ ಯಾವುದೇ ವಿಚಲಿತರಾಗೋದು ಬೇಡ, ಎದೆಗುಂದೋದು ಬೇಡ. ಈ ಜಾಗವನ್ನು ಅಂಬೇಡ್ಕರ್ ಭವನಕ್ಕೆ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ನಾವು ಅಂಬೇಡ್ಕರ್ ಅವರ ವಾರಸುದಾರರು. ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಮತ್ತು ಅನೇಕ ಹೋರಾಟಗಳನ್ನು ಮಾಡಿ ಹಕ್ಕುಗಳನ್ನು ಕೊಡಿಸಿದ್ದಾರೆ. ನಾವು ಯಾರೂ ಎದೆಗುಂದೋದು ಬೇಡ. ಕಾನೂನಾತ್ಮಕವಾಗಿ ಈ ಭೂಮಿಯನ್ನು ಪಡ್ಕೊಳ್ತಕ್ಕಂಥ ಹೋರಾಟವನ್ನು ಮುನ್ನಡೆಸೋಣ ಅನ್ನೋ ಮಾತನ್ನು ಹೇಳ್ತಾ, ಅವ್ರೇನಾದರೂ ನಿರ್ಲಕ್ಷ್ಯ ವಹಿಸಿದ್ರೆ ನಾವು ಹೋರಾಟಕ್ಕೆ ತಯಾರಿದ್ದೀವಿ ಅನ್ನೋ ಮಾತನ್ನು ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಸೋಕೆ ಇಚ್ಛೆಪಡ್ತೀವಿ.